ಇರ್ತಕ್ಕಂಥ ನಮ್ಮ ಈ ಭಾಗದ ರೈತರ ಅಭಿನಂದನೆ ಸಲ್ಲಿಸಿ ಮನವಿಯನ್ನು ಕೊಡಬೇಕಾಗಿತ್ತು. ಕಾರಣ ಏನಪ್ಪಾ ಅಂತಂದ್ರೆ ಈಗಾಗಲೇ ಈ 25-26ನೇ ಸಾಲಿನಲ್ಲಿ ಕಾರ್ಖಾನೆಗಳು ಪ್ರಾರಂಭ ಆಗತ್ತವ. ಈಗ ಅವರ ನವೆಂಬರ್ 1ನೇ ತಾರೀಕು ಕಾರ್ಖಾನೆಗಳನ್ನು ಪ್ರಾರಂಭ ಮಾಡ್ಬೇಕಂತ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸೈತಿ. ಶುಗರ್ ಕಮಿಷನರ್ ಇಲಾಖೆ ಆದ್ರೂ ಕಾರ್ಖಾನೆಯವರು ಸ್ವಲ್ಪ ಗಡಬಡಿ ಮಾಡಿ ಈಗಾಗಲೇ ಅವರ ಬೆಂಕಿಯನ್ನು ಹಾಕತ್ತಾರ. ಬಹುಶಃ ಅವ್ರು ಒಂದು 8 ದಿವಸನಾಗ ಚಾಲೂ ಮಾಡ್ಬೇಕು ಅನ್ನುವಂಥ ತಯಾರಿ ಒಳಗದಾರ. ಯಾಕಂದ್ರೆ ರೈತರಿಗೆ ಕಬ್ಬಿನ ಬಾಕಿ ಕೊಡ್ಬೇಕು ಅನ್ನುವಂಥ ಅವ್ರಿಗೆ ವಿಚಾರ ಇಲ್ಲ. ಇನ್ನು ಹಿಂದಿಂದ 3,000 ರೂಪಾಯಿ ಅಡ್ಡ ಕೊಟ್ಟರು, ಆಮೇಲೆ ಹೆಚ್ಚಿನ 2ನೇ ಬಿಲ್ ಕೊಡ್ಬೇಕು ಅನ್ನುವಂಥ ವಿಚಾರ ಇಲ್ಲ. ಈ ಸಲ 10 ವರ್ಷದಿಂದ ಇಷ್ಟ ರೇಟ್ ತಗೋದತ್ತಿ, ಈ ರೈತರಿಗೆ ಇನ್ನೊಂದು 400-500 ರೂಪಾಯಿ ಹೆಚ್ಚು ಕೊಡ್ಬೇಕಪ್ಪ ಅನ್ನುವಂಥದ್ದು ಕೂಡ ಸಣ್ಣ ಕೇವಲ ಜ್ಞಾನ ಕೂಡ ಕಾರ್ಖಾನೆಯವರು ಮಾಡತ್ತಿಲ್ಲ. ಆ ಕಾರಣಕ್ಕಾಗಿ ಇದೇ ಬರ್ತಕ್ಕಂಥ 10ನೇ ತಾರೀಕು ಶುಕ್ರವಾರ ದಿನ ನಾವು ಇಲ್ಲೇನೋ ನಮ್ಮ ಈ ರಾಯಬಾಗ್ ತಾಲೂಕಿನ ಹಾರಿಗೇರಿ ಕ್ರಾಸ್ದಲ್ಲಿ ಹತ್ತನಿ ಇರ್ಬೋದು, ಮತ್ತು ಕಾಗವಾಡ ಇರ್ಬೋದು, ನಿಪ್ಪಾಣಿ ಇರ್ಬೋದು, ಹುಕ್ಕೇರಿ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಗೋಕಾಕ್ ಇರ್ಬೋದು, ಮೂಡಲ್ಗಿ ಇರ್ಬೋದು, ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಬ್ಬು ಬೆಳೆಗಾರರು ಸುಮಾರು 4-5-6 ಸಾವಿರ ಕಬ್ಬು ಬೆಳೆಗಾರರು ನಾವೆಲ್ಲ ಕೂಡ ಹಾರಿಗೇರಿ ಸರ್ಕಲ್ದಲ್ಲಿ ಸೇರ್ತಾ ಇದ್ದೀವಿ. ಅಲ್ಲಿ ಕಾರ್ಖಾನೆಗಳ MDಗಳು ಎಲ್ಲರೂ ಕೂಡ ಕಡ್ಡಾಯವಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳು MDಗಳು ಬರಬೇಕು. ರೈತರ ಅವತ್ತ ನಮಗೆ ಮನವಿಯನ್ನು